ಮಿತ್ರರ ಮಿತ್ರ ವೀಕ್ಷಕರೇ, ನಾನು ತಮಗೆ ರಂಗಭೂಮಿ ಕಲಾವಿದರಾದಂಥ ಬೆಂಗಳೂರಿನ ಹುಚ್ಚನಪಾಳ್ಯದ ಶ್ರೀಯುತ ಕೃಷ್ಣಮೂರ್ತಿರವರವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಸ್ನೇಹಿತರೆ, ಒಬ್ಬ ಮಹಾನ್ ಕಲಾವಿದರು ನಮ್ಮಿಂದ ದೂರವಾಗಿದ್ದರೂ ಸಹ ಆ ಕಲಾವಿದರ ಕುಟುಂಬ 11ನೇ ದಿನದ ವೈಕುಂಠ ಸಮಾರಾಧನೆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಬಹಳ ಪ್ರೀತಿಯಿಂದ ಅವರ ಮಡದಿಯವರನ್ನು ಎಲ್ಲರೂ ಸೇರಿ ತಾಯಿ ಅಂತೇಳಿ ಗೌರವವನ್ನು ಮಾಡಿದರು. ಕಣ್ತುಂಬುವಂತಹ ದೃಶ್ಯ. ನಂತರ ಕೃಷ್ಣಮೂರ್ತಿರವರವರ ಭಾವಚಿತ್ರದ ಎದುರುಗಡೆ ನಿಂತುಕೊಂಡು ಅವರಿಗೆ ನಮನವನ್ನು ಸಲ್ಲಿಸುತ್ತಾ ಒಂದು ಹಾಡನ್ನು ಹಾಡಿದ್ರು. ಆ ಗುರುಗಳು ಶ್ರೀಯುತ ಬಸವರಾಜ್ ಅಂತೇಳಿ ಡ್ರಾಮಾ ಮಾಸ್ಟರ್ ಅವರು, ಎಲ್ಲ ಕಲಾವಿದರ ರಂಗಗುರುಗಳು ಹಾಗೂ ವಾಜರಹಳ್ಳಿಯ ಶ್ರೀಯುತ ನಾಗರಾಜರವರು ಬಂದಿದ್ದರು. ಅವರ ಸ್ನೇಹಿತರೆಲ್ಲ ಬಂದು ಆ ಒಂದು ರಂಗಭೂಮಿ ಕಲಾವಿದನಿಗೆ ನಮಸ್ಕಾರವನ್ನು ಸಲ್ಲಿಸಿದ್ರು. ಆ ಒಂದು ಸಂದರ್ಭವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣ ಮಾಡಿದ್ದೇನೆ ಅಂತ ಹೇಳ್ತಾ, ಬನ್ನಿ ನಾವೀಗ ಗುರುಗಳನ್ನು ಮಾತಾಡ್ಸೋಣ. ಅವರು ಹಾಡಿರುವಂಥ ಹಾಡನ್ನು ಕೇಳೋಣ. ಸೇರಿ 1,35,000 ಹಣವನ್ನ ನನ್ನ ಅಕೌಂಟ್ಗೆ ಹಾಕಿದ್ದಾರೆ. ಆ ಹಣವನ್ನ ಕೃಷ್ಣಮೂರ್ತಿರವರವರ ಅಕೌಂಟ್ಗೆ ನಾನು ಸಲ್ಲಿಸಿದ್ದೇನೆ. ಏನಮ್ಮ ಕಳಿಸಿದ್ದಾಗಲೇ ಅವರಿನ ಚಿರುಣಿ ಆ ಭಗವಂತ ಅವರಿಗೆ ಸ್ವರ್ಗ ಪದವಿ ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸುತ್ತೇನೆ. ಎಲ್ಲ ಜ್ಞಾಪಕ ಅಷ್ಟೇ. ಇವತ್ತು ನಮಗೆ ದರ್ಶನ ಮಾಡ್ದಂಗಾಯ್ತು. ನನಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ನಾನು ಒಬ್ಬನೇ ಮಗ, ಏಕೈಕ ಪುತ್ರ. ಇವರೆಲ್ಲರೇ ನನ್ನ ಬಂಧು ಬಾಂಧವರು. ತುಂಬಾ ಸಂತೋಷ ಆಯ್ತು. ಒಳ್ಳೆಯ ಮಕ್ಕಳು. ಕುಲಬಾಂಧವರಿಗೂ ನನ್ನ ನಮಸ್ಕಾರಗಳು. ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿ ಶಿಲ್ಪಾಪುರ ಗ್ರಾಮದ ನಮ್ಮ ತಂದೆ ಜಾನಪದ ಕಲಾವಿದರು, ನಮ್ಮ ತಾತನು ಸಹ ಆಕಾಶವಾಣಿ ಕಲಾವಿದರು, ನಾನು ರಂಗಭೂಮಿ ಕಲಾವಿದ. ಈ ಚಿಕ್ಕ ಮೂರ್ತಿಗೆ ರವಿಕಿರೀಟ ಧಾರಣೆ, ಬಂಗಾರದ ಕಡಗ, ಡಾಕ್ಟರೇಟ್ ಎಲ್ಲವನ್ನೂ ಸಹ ಕೊಟ್ಟಿದ್ದಾರೆ. ನಾನು ಈ ರಂಗಭೂಮಿ ಕಾಲಿಟ್ಟಿದ್ದಾಗ 45 ವರ್ಷಗಳಾಯಿತು. ಸುಮಾರು 30 ವರ್ಷಗಳಿಂದಲೂ ಸಹ ನಮ್ಮ ಕೃಷ್ಣಮೂರ್ತಿ ಅಣ್ಣ ನನಗೆ ಪರಿಚಯ. ನಾನು ಎಲ್ಲೇ ಸಂಪೂರ್ಣ ರಾಮಾಯಣ ನಾಟಕ ಆಡಿಸಿದರೆ ಆ ನಾಟಕದಲ್ಲಿ ಇವರಿರೋರು. ಯಾವುದೇ ಪಾತ್ರ ಇಲ್ಲ ಅಂದರೂ ಸಹ ನಿರ್ವಹಿಸೋರು. ಅಣ್ಣ ಯಾವುದಿಲ್ಲ, ಯಾವುದಿಲ್ಲ ನನಗೆ ಕೇಳೋರು. ಅಣ್ಣ ಇಂಥ ಪಾತ್ರ ಇಲ್ಲ, ಒಂದು ದಿನ ವಶಿಷ್ಠನ ಮಾಡಬೇಕು, ಪುನಃ ತಕ್ಷಣದ ಮಂತ್ರಿ ಪಾತ್ರಕ್ಕೆ ಬರಬೇಕು, ಯಾವ ರೀತಿ ಮಾಡ್ತೇನೆ ಅಂತ ಕೇಳಿದೆ. ಅಣ್ಣ ಮಾಡ್ತಿ ಬಿಡಿ ಅಂದರು. ವಶಿಷ್ಠನ ಮುಗಿಸಿ ಮಂತ್ರಿ ಪಾತ್ರಕ್ಕೂ ಸಹ ಬಂದರವರು. ಅಂತಹ ಪುಣ್ಯಾತ್ಮ ಈ ದಿನ ನಮ್ಮೆಲ್ಲರನ್ನು ಹಗಲಿ ಯಹೋನ ಬಿಟ್ಟು ಪರಲೋಕ ಸಾಧನೆಗೈದಿದ್ದಾರೆ. ಅವರಿಗೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳು. ಅಂತಹ ಪುಣ್ಯಾತ್ಮ ಜೀವನದಲ್ಲಿ ಇನ್ನು ಹುಟ್ಟಿ ಬರಲಾರ. ಮತ್ತೊಂದು ಸಾರಿ ಬಂದರೆ ಕಲಾವಿದನಾಗೇ ಬರಲಿ ಅಂತ ಕೇಳ್ಕೊತೀನಿ ನಾನು. ಆ ಪುಣ್ಯವಂತನಿಗೆ ಒಂದೇ ಒಂದು ಗೀತೆ. ಇಂಥ ಪ್ರಭುವ ಕಣಿನ ಈ ಜಗದಲ್ಲಿ ಇಂಥ ವಿಭವ ಕಾಣೆನ, ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗ ದಂತ ಮೂರುತಿ ಲಕ್ಷ್ಮೀಕಾಂತ ಸರ್ವಂತರ್ಯಾಮಿ. ಇಂಥ ಪ್ರಭುವ ಕಾಣೆನ ಈ ಜಗದಲ್ಲಿ ಇಂಥ ವಿಭವ ಕಾಣೆನ. ಬೇಡಿ ಗೊರವ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಪೊರೆವ. ಗಾಡಿ ಕಾರನು ಗರುಡರೂಢ ಗುಣವಂತ ನಯ್ಯ ಪ್ರೌಢ ಪ್ರತಾಪ ಜಗದಿ ಗಾಡಾದಿ ಸಂಚರೀಪ. ಪಾಡಿ ಪವಡಿ ಕೊಂಡಾಡುವರಿ ಕೂಡಾಡುತ್ತಲಿದ್ದರು ಕಾಡೊಳಗಿದ್ದರು ಕೇಡಿಗನೇ ನಾಡಾಡಿಗಳಂದದಿ ಜೋಡುಂಟೆ ಈ ವೆಂಕಟ ಬಿಠಲಗೆ. ಇಂಥ ಪ್ರಭುವ ಕಾಡಿನ ಈ ಜಗದಲ್ಲಿ ಇಂಥ ವಿಭವ ಕಾಣೆನ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.